ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಶಿ ರಾಶಿ ನಾಣ್ಯಗಳು, ಮೂಟೆಗಟ್ಟಲೆ ನೋಟಿನ ಕಂತೆಗಳು. ಅಜ್ಜಿ ಮನೆಯಲ್ಲಿದ್ದ ಹಣ ತುಂಬಿ ತುಂಬಿ ಜನರೇ ಸುಸ್ತು. ಭಿಕ್ಷೆ ಬೇಡ್ತಾ ಇದ್ದಂತ ವೃದ್ಧೆಯ ಮನೆಯಲ್ಲಿ ಸಿಕ್ತು ರಾಶಿ ರಾಶಿ ಹಣ. ರಾಶಿ ರಾಶಿ ನಾಣ್ಯಗಳು, ಮೂಟೆಗಟ್ಟಲೆ ನೋಟಿನ ಕಂತೆಗಳು. ಅಜ್ಜಿ ಮನೆಯಲ್ಲಿದ್ದ ಹಣವನ್ನ ತುಂಬಿ ಜನರೇ ಸುಸ್ತು. ಭಿಕ್ಷೆ ಬೇಡ್ತಾ ಇದ್ದಂತ ವೃದ್ಧೆಯ ಮನೆಯಲ್ಲಿ ಸಿಕ್ತು ರಾಶಿ ರಾಶಿ ಹಣ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿದ್ದ ನೂರ್ ಎಂಬ ವೃದ್ಧೆ ವಯೋಸಹಜ ಕಾಯಿಲೆಯಿಂದ ನಿನ್ನೆ ಅವರು ಮೃತಪಟ್ಟಿದ್ರು. ನಿನ್ನೆ ಅಂತ್ಯ ಸಂಸ್ಕಾರವನ್ನ ಸಂಬಂಧಿಕರು ಮತ್ತೆ ಸ್ಥಳೀಯರು ಮಾಡಿದ್ರು. ಆ ಬಳಿಕ ನೂರ್ ಮನೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದಾರೆ. ಯಾಕೆ ಅಂತಂದ್ರೆ ಆ ವೃದ್ಧೆಯ ಮನೆಯಲ್ಲಿ ಮೂಟೆಗಟ್ಟಲೆ ನಾಣ್ಯಗಳು, ನೋಟುಗಳು ಪತ್ತೆಯಾಗಿದೆ. ಇನ್ನು ಅದನ್ನ ಎಣಿಕೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಹಣ ಇರೋದು ಪತ್ತೆಯಾಗಿದೆ. ಸಂಬಂಧಿಕರಿಗೆ ಹಣವನ್ನು ನಂತರದಲ್ಲಿ ಅವ್ರ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಮೂಟೆಗಳು ಪತ್ತೆ ಆಗಿದೆ. ಏನಿದು ಮೂಟೆ ಅಂತ ಓಪನ್ ಮಾಡಿ ನೋಡಿದಾಗ ನೋಡಿ ಅದರಲ್ಲೆಲ್ಲ ಬಹಳ ಹಳೆ ನೋಟ್ಗಳೆಲ್ಲ ಇದೆ. ಅಂದರೆ ನೋಡಿ ಆ ನೋಟಿನ ಕಂತೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ಒಂದು ಕಡೆ ಕಾಯಿನ್ಸು, ಮತ್ತೊಂದು ಕಡೆ ನೋಟ್ಗಳು, ಅದೆಲ್ಲವನ್ನು ಕೂಡ ಎಣಿಸ್ತಾ ಇದ್ದಾರೆ. ಸಹಜವಾಗಿ ಈಗ ಭಿಕ್ಷೆ ಬೇಡುವಂಥವ್ರು ಒಬ್ಬೊಬ್ಬರು 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಈ ಥರ ಕೊಡ್ತಾರೆ. ಬಟ್ ಏನೋ ಅಮ್ಮಮ್ಮ ಅಂದರೆ ಒಂದು 10,000, 20,000 ಅಥವಾ ಹೋಗಲಿ ಅಂತ ಅಂದರೆ 1 ಲಕ್ಷದವರೆಗೂ ಇರ್ಬೋದು. ಬಟ್ ಹೆಚ್ಚು ಕಡಿಮೆ 8 ಲಕ್ಷಕ್ಕೂ ಅಧಿಕ ಹಣ ಅಲ್ಲಿ ಸಿಕ್ಕಿದೆ ಅಂತ ಅಂದರೆ ಭಾಳ ವರ್ಷಗಳಿಂದಲೂ ಕೂಡ ಅವರು ಭಿಕ್ಷಾಟನೆ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂತಂದರೆ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವರಿಗೆ ಆಸರೆ ಆಗಿರಲಿಲ್ಲ. ಬೀದಿಯಲ್ಲಿ ತಿರುಗಾಡಿ ಭಿಕ್ಷಾಟನೆ ಮಾಡಿಕೊಂಡು ಪಾಪ ಜೀವನ ನಡೆಸ್ತಾ ಇದ್ರು ಈ ವೃದ್ಧೆ. ಬಟ್ ಅವರು ಈಗ ವಯೋಸಹಜ ಕಾಯಿಲೆಯಿಂದ ಮೃತಪಡ್ತಾರೆ. ಅದಾದ ನಂತರದಲ್ಲಿ ಅವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮೂಟೆಗಳಲ್ಲಿ ಇದ್ದಂತಹ ಈ ಪಾಟಿ ಹಣವನ್ನು ಕಂಡು ಸ್ವತಃ ಸಂಬಂಧಿಕರು, ಸ್ಥಳೀಯರು ಕೂಡ ಶಾಕ್ ಆಗಿದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ 8 ಲಕ್ಷಕ್ಕೂ ಅಧಿಕ ಮೊತ್ತದ ಹಣ ಪತ್ತೆಯಾಗಿದ್ದು ನಿಜಕ್ಕೂ ಎಲ್ಲರನ್ನೂ ಕೂಡ ದಂಗು ಬಡಿಸಿದೆ. ಈ ಮಂಡ್ಯ ನಗರದ ಗುತ್ತಲು ಬಡಾವಣೆಯ ನಿವಾಸಿಯಾಗಿದ್ದಂಥ ವೃದ್ಧೆ ನೂರ್ ಏನಿದ್ದಾರೆ, ಕುಟುಂಬದವರ ಆಸರೆ ಇಲ್ಲದೆ ಮನೆಯವರಿಂದ ಒಂದು ರೀತಿ ಅವ್ರನ್ನ ಹೊರಗೆ ಹಾಕಿದ್ರು ಏನೋ ಗೊತ್ತಿಲ್ಲ. ಬಟ್ ಇಲ್ಲ ಅಂತ ಅಂದರೆ ಪಾಪ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅವ್ರಿಗೆ ಯಾಕೆ ಬರ್ತಾ ಇತ್ತು?
ಬಟ್ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವ್ರ ಬಗ್ಗೆ ಗಮನಿಸ್ತಾ ಇರಲಿಲ್ಲ, ತಿರುಗಿ ನೋಡಲಿಲ್ಲ. ಬಟ್ ಈಗ ಅವರು ಮೃತಪಟ್ಟ ನಂತರದಲ್ಲಿ ಅದರಲ್ಲೂ 8 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿರೋದು ನಿಜಕ್ಕೂ ಒಂದು ಕಡೆ ಶಾಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಹಣ ಅಂದರೆ ಹೆಣನು ಬಾಯಿ ಬಿಡುತ್ತೆ ಅಂತಾರಲ್ಲ, ಹಾಗೆ ಪಾಪ ವೃದ್ಧೆ ಬದುಕಿದ್ದಾಗ ಯಾರು ಕೂಡ ಆಸರೆ ಆಗಿರಲಿಲ್ಲ. ಬಟ್ ಆಕೆ ಇಲ್ಲ ಅಂತಿದ್ದಂಗೆ ಆಕೆ ಕೂಡಿಟ್ಟಿರೋ ಹಣ ಅಥವಾ ಆಕೆ ಭಿಕ್ಷೆ ಬೇಡಿ ಇಟ್ಟಿದ್ದಂಥ ಹಣಗಳನ್ನು ತಗೊಂಡಿದ್ದಾರಾ? ಏನು ಕತೆ, ಏನು ಮಾಹಿತಿ ಸಿಕ್ಕಿದೆ? ಎಸ್ ಪ್ರಭು, ಮಂಡ್ಯ ನಗರದ ಗೊತ್ತಲ ಬಡಾವಣೆಯ ನೂರ್ ಎನ್ನುವಂತಹ ಒಬ್ಬ ವಯೋವೃದ್ಧೆ ವಯೋಸಹಜ ಕಾಯಿಲೆಯಿಂದ ನೆನ್ನೆ ಮೃತಪಟ್ಟಿದ್ರು. ಆಕೆಗೆ ಯಾರು ಕೂಡ ಇರಲಿಲ್ಲ, ಕೇವಲ ಸಂಬಂಧಿಕರಿದ್ರು. ಆ ಸಂಬಂಧಿಕರಿದ್ರು ಕೂಡ ಆಕೆನ ಸರಿಯಾಗಿ ಯಾರು ಕೂಡ ನೋಡ್ಕೊಳ್ದಿರೋ ಕಾರಣದಿಂದ ಆಕೆ ಕೆಲವರು ವರ್ಷಗಳಿಂದಲೂ ಕೂಡ ಆ ಒಂದು ಬಡಾವಣೆಯಲ್ಲಿ ಸುತ್ತಮುತ್ತಲ ಕಡೆ ಭಿಕ್ಷೆಯನ್ನು ಬೇಡಿ ಇದೀಗ ನಿನ್ನೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ಮೃತಪಟ್ಟಂತ ವೃದ್ಧೆ ಏನಿದ್ರು, ಆಕೆಯ ಅಂತ್ಯ ಸಂಸ್ಕಾರನ ಸ್ಥಳೀಯರು ಸೇರಿದಂತೆ ಸಂಬಂಧಿಕರು ನಿನ್ನೆ ಮಾಡಿದ್ರು. ತದನಂತರ ಅವರು ಮನೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆ ಒಂದು ಇದ್ದಂತ ಕೊಠಡಿಯಲ್ಲಿ ಇದ್ದಂತ ಸುಮಾರು ಚೀಲಗಳಲ್ಲಿ ಆಕೆ ಏನು ಭಿಕ್ಷೆ ಬೇಡಿ ಸಂಗ್ರಹಿಸಿದಂತ ಲಕ್ಷಾಂತರ ಮೌಲ್ಯದ ಹಣ ಪತ್ತೆ ಆಗಿರುವಂತದ್ದು ನಿಜಕ್ಕೂ ಕೂಡ ಸ್ಥಳೀಯರು ಸೇರಿದಂತೆ ಸಂಬಂಧಿಕರಿಗೂ ಕೂಡ ಶಾಕ್ ಆಗಿರುವಂತದ್ದು. ಏನು ಆ ಒಂದು ಮನೆಯಲ್ಲಿದ್ದಂತ ಮೂಟೆಗಳಲ್ಲಿ ಸುಮಾರು 8 ಲಕ್ಷದ ಮೌಲ್ಯದ ನೋಟುಗಳು ಕೂಡ ಇದು ಪತ್ತೆಯಾಗಿದೆ. ಒಂದು ಮೂಟೆಯಲ್ಲಿ ನಾಣ್ಯಗಳು ಕೂಡ ಪತ್ತೆಯಾಗಿರುವಂತದ್ದು. ಸುಮಾರು ಇವುಗಳ ಬರಾಬರಿ ಮೌಲ್ಯ ಸುಮಾರು 8 ಲಕ್ಷಗಳು ಅಂತ ಅಂದಾಜಿಸಲಾಗಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಹಣವನ್ನು ಕೂಡ ಅಲ್ಲಿನ ಸಮುದಾಯದ ಏನು ಸ್ಥಳೀಯರ ಮುಸ್ಲಿಂ ಸಮುದಾಯದ ಎಲ್ಲರೂ ಕೂಡ ಲೆಕ್ಕ ಹಾಕಿ ಅದನ್ನ ಈಗ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಆಕೆ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಯಾರೂ ಕೂಡ ಸಂಬಂಧಿಕರು ಆಕೆ ತಿರುವು ಕೂಡ ನೋಡಿಲ್ಲ, ಆಕೆಗೆ ಏನು ಬೇಕು ಉಪಚಾರವನ್ನು ಕೂಡ ಮಾಡಲಿಲ್ಲ. ಆಕೆ ಅದೇ ಒಂದು ಕೊರಗಿನಲ್ಲಿ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಭಿಕ್ಷಾಟನೆ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಆಕೆ ಅಷ್ಟು ಹಣವನ್ನ ಸಂಪಾದನೆ ಮಾಡಿ ಇಟ್ಕೊಂಡಿದ್ಲು. ಆ ಹಣವನ್ನ ಇಟ್ಕೊಂಡು ಇದೀಗ ಮೃತಪಟ್ಟ ಸಂದರ್ಭದಲ್ಲಿ ಈಗ ಹಣಕ್ಕಾಗಿ ಸಂಬಂಧಿಕರು ಮುಗಿಬಿದ್ದಿರುವಂತ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಆಕೆಗೆ ಯಾವುದೇ ಒಂದು ನೆರವನ್ನು ನೀಡಿದವರು ಇದೀಗ ಸತ್ತ ಮೇಲೆ ಆಕೆ ಹಣವನ್ನು ಹಂಚಿಕೊಳ್ಳಿಕ್ಕೆ ಮುಂದಾಗಿರುವಂತ ನಿಜಕ್ಕೂ ಕೂಡ ಅಲ್ಲಿನ ದುರ್ದೈವ ಅಂತಾನೆ ಹೇಳ್ಬೋದು. ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಆ ಒಂದು ಸಂಬಂಧಿಕರ ಒಂದು ನಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಸಂಬಂಧಿಕರು ಇದ್ದಾಗ ಒಂದು ತುತ್ತು ಅನ್ನವನ್ನು ಕೂಡ ಕೊಡ್ಲಿಲ್ಲ, ಅವರಿಗೆ ಔಷಧೋಪಚಾರವನ್ನು ಬಂದು ನೋಡ್ಲಿಲ್ಲ ಯಾವುದೇ ಒಂದು ಸಂದರ್ಭದಲ್ಲೂ. ಆದ್ರೆ ಸತ್ತಾಗ ಬಂದು ಈಗ ಸಿಕ್ಕಿದಂತ ಹಣ ಏನು ಮನೆಯಲ್ಲಿದ್ದಂತ ಮೂಟೆಗಟ್ಟಲೆ ಹಣವನ್ನ ಈಗ ಅವರು ಸಂಬಂಧಿಕರು ತಮ್ಮದು ಅಂತ ಹೇಳಿ ಒತ್ತೊಯ್ದಿರುವಂತ ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ಮಾನವೀಯ ಮೌಲ್ಯವನ್ನು ಎಲ್ಲೋ ಒಂದು ಕಡೆ ಕಳೆದುಕೊಂಡಿರುವಂತಹ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ. ಒಟ್ಟಾರೆಯಾಗಿ ಈ ಒಂದು ವೃದ್ಧೆ ಮೃತಪಟ್ಟ ಬಳಿಕ ಆಕೆಯ ಬಳಿ ಇದ್ದಂತ ಸುಮಾರು 8 ಲಕ್ಷ ಮೌಲ್ಯದ ಈಗ ಹಣ ಕೂಡ ಈಗ ಸಂಬಂಧಿಕರು ತೆಗೆದುಕೊಂಡು ಹೋಗಿರುವಂತದ್ದು ಅಲ್ಲಿನ ಒಂದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಯಾಕೆಂದ್ರೆ ಆ ವೃದ್ಧಿಯನ್ನ ನೋಡ್ಕೊಂಡಿದ್ರೆ ಆಕೆ ಇಷ್ಟಾರು ಇದು ಮಾಡ್ಕೋತಿದ್ಲು, ಇನ್ನಷ್ಟು ವರ್ಷಗಳ ಕಾಲ ಬರ್ತಿದ್ಲು. ಆದ್ರೆ ಆಕೆ ಇನ್ನು ಯಾರು ನೋಡ್ಕೊಳ್ಳದೆ ಕಾರಣದಿಂದ ಆಕೆ ವಯೋಸಹಜ ಕಾಯಿಲೆಯಿಂದ ಈಗ ಮೃತಪಟ್ಟು ಆಕೆ ಹಣವೂ ಕೂಡ ಈಗ ಸಂಬಂಧಿಕರ ಪಾಲಾಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.